ಭಾರತದ ನೌಕಾಪಡೆಯಿಂದ ಮತ್ತೊಂದು ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಮತ್ತಷ್ಟು ಸಮರಾಭ್ಯಾಸ ಮಾಡಲಿರುವ ನೌಕಾಪಡೆ ಪಾಕಿಸ್ತಾನದ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಲು ಈಗಾಗಲೇ ಸಮರಾಭ್ಯಾಸದ ವಿಡಿಯೋವನ್ನ ನೌಕಾಪಡೆ ಹಂಚಿಕೊಂಡಿದೆ. ಭಾರತದ ನೌಕಾಪಡೆಯಿಂದ ಮತ್ತೊಂದು ಪ್ರಕಟಣೆಯನ್ನ ಮಾಡಲಾಗಿದ್ದು, ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರರು 26 ಅಮಾಯಕರ ಹತ್ಯೆಯನ್ನ ಮಾಡಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಬೆಳವಣಿಗೆ ಆಗ್ತಾ ಇದ್ದು, ಈಗಾಗಲೇ ಮತ್ತಷ್ಟು ಸಮರಾಭ್ಯಾಸವನ್ನ ನೌಕಾಪಡೆ ಮಾಡಿದ್ದು, ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದು, ಪಾಕ್ ಅನ್ನ ಹುಟ್ಟಡಗಿಸಲು ಭಾರತ ಪಣ ತೊಟ್ಟಿದೆ. ಈಗಾಗಲೇ ಸೇಡಿಗೆ ಸೇಡನ್ನ ತೀರಿಸಿಕೊಳ್ಳಲೇಬೇಕಂತ ಇಡೀ ಭಾರತೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಾಕಿಸ್ತಾನದ ಸೊಕ್ಕನ್ನ ಮುರಿಯಲು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ 26 ಪ್ರವಾಸಿಗರ ಅಮಾಯಕರ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ಹಿಂದೂಗಳ ನರಮೇಧಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗಿದೆ. 3 ಸೇನಾ ಮುಖ್ಯಸ್ಥರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಕೇಂದ್ರ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದು, ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ದೆಹಲಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದ್ದು, ಪಾಕ್ ವಿರುದ್ಧ ಯಾವೆಲ್ಲ ರೀತಿ ಕ್ರಮವನ್ನ ತೆಗೆದುಕೊಳ್ಳಬೇಕು, ಯಾವೆಲ್ಲ ರೀತಿ ಮುಂದೆ ಹೆಜ್ಜೆಯನ್ನ ಇಡಬೇಕು ಅನ್ನುವಂತಹ ಹಲವಾರು ವಿಚಾರಗಳ ಬಗ್ಗೆ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬೆಳಗ್ಗಿನಿಂದಲೂ ಕೂಡ ಸರಣಿ ಸಭೆಯನ್ನು ನಡೆಸಿದ್ದಾರೆ. ನಿನ್ನೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹಲವರ ಜೊತೆ, ಸೇನಾ ಪಡೆಗಳ ಜೊತೆ ಮೀಟಿಂಗ್ ಅನ್ನ ನಡೆಸಿದ್ರು. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಸಭೆಯನ್ನು ನಡೆಸಿದ್ದು, ಪಾಕಿಸ್ತಾನದ ಪ್ರಧಾನಿಗೆ ಅಮೆರಿಕ ಖಡಕ್ ಎಚ್ಚರಿಕೆಯನ್ನ ನೀಡಿದೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡುವಂತೆ ಅಮೆರಿಕ ಪಾಕಿಸ್ತಾನಕ್ಕೆ ಸೂಚನೆಯನ್ನ ನೀಡಿದ್ದು, ಯುಎಸ್ ಕಾರ್ಯದರ್ಶಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ವಾರ್ನ್ ಮಾಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಪಾಕಿಸ್ತಾನ ಪ್ರಧಾನಿಗೆ ಅಮೆರಿಕ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡುವಂತೆ ಸೂಚನೆಯನ್ನ ನೀಡಿದೆ ಅಮೆರಿಕ. ಯುಎಸ್ ಕಾರ್ಯದರ್ಶಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ವಾರ್ನ್ ಅನ್ನ ಮಾಡಲಾಗಿದೆ. ಪಾಕಿಸ್ತಾನದ ಪ್ರಧಾನಿಗೆ ವಾರ್ನ್ ಮಾಡಿದ್ದು, ಪಾಕ್ಗೆ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ಯುಎಸ್ ಕಾರ್ಯದರ್ಶಿ ಪಾಕ್ ಪ್ರಧಾನಿಗೆ ಕರೆ ಮಾಡಿ ವಾರ್ನ್ ಮಾಡಿದ್ದು, ಒಟ್ಟಾರೆಯಾಗಿ ಪಾಕಿಸ್ತಾನಕ್ಕೆ ಹಲವಾರು ದೇಶಗಳು ಒಂದಲ್ಲ ಒಂದು ರೀತಿ ವಾರ್ನಿಂಗ್ ಅನ್ನ ಮಾಡ್ತಿವೆ.